ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ಐ ಎಮ್ ಎ ಲೇಸರ್ ಆ್ಯಂಡ್ ಸ್ಟೇಪ್ಲರ್ ಸರ್ಜನ್ ಇನ್ ಸರ್ಕಮ್ಕ್ಯೂರ್ ಹಾಸ್ಪಿಟಲ್ಸ್. ಚಿಕ್ಕ ಮಕ್ಕಳನ್ನ ನೋಡೋದಾದ್ರೆ ಈ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಫ್ರೀಯಾಗಿ ಮೂವ್ ಆಗದೆ ಇರುವ ಕಾರಣ ಅವರಿಗೆ ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಬರೋದು, ಆಗಾಗ ಜ್ವರ ಬರೋದು, ಮೂತ್ರ ಮಾಡೋ ಜಾಗದಲ್ಲಿ ವಿಪರೀತವಾದ ಉರಿ ಆಗೋದು ಆ್ಯಂಡ್ ಚಿಕ್ಕ ಮಕ್ಕಳು ಬೆಳೆಯೋ ಹೊತ್ತಿಗೆಲ್ಲ ಅಂಗದ ಒಂದು ಸೈಜ್ ಕೂಡ ಬೆಳವಣಿಗೆ ಇಲ್ಲದೆ ಇರೋದು, ಚಿಕ್ಕದಾಗೋಗೋದು. ಕೆಲವು ಸಲ ನೋಡಿದರೆ ಅಂಗ ಅವ್ರಿಗೆ ಸೈಜ್ಗೆ ತಕ್ಕನಂತೆ ಇಲ್ಲದೆ ಚಿಕ್ಕದಾಗಿರೋದು. ಆ್ಯಂಡ್ ಮೂತ್ರ ಮಾಡೋ ಸೆಂಟ್ರ್ ಹತ್ರ ಮೂತ್ರ ಮಾಡೋ ಅಂಗದ ಹತ್ರ ನೋಡೋದಾದರೆ ಒಂದು ರೀತಿಯಾದ ಒಂದು ಮೂತ್ರ ಮಾಡಿದಾಗೆಲ್ಲ ಉಬ್ಬಿ ಹೋಗೋದು, ಇಂಥದ್ದೆಲ್ಲ ನಾವು ಪೇರೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದನ್ನೇ ನಾವು ಫೈಮೋಸಿಸ್ ಅಂತ ಹೇಳ್ತೀವಿ. ಈ ಚಿಕ್ಕ ಮಕ್ಕಳನ್ನ ನೋಡೋದಾದರೆ ಅಂಗ ಹೇಗಿರುತ್ತೆ ಅಂದರೆ, ಈ ಅಂಗ ಮೇಲಿರುವ ಚರ್ಮ ತುಂಬ ಪ್ರತ್ಯೇಕವಾಗಿರುತ್ತೆ, ಎಲಾಸ್ಟಿಕ್ ಆಗಿರುತ್ತೆ. ಚಿಕ್ಕ ಮಕ್ಕಳನ್ನ ನೋಡೋದಾದರೆ ಅಂಗದ ಮುಂದೆ ಇರುವ ಚರ್ಮ ಈ ರೀತಿಯಾಗಿ ಅಂಟಿದ್ರೂ ಅಂಟದಾಗಿರುತ್ತೆ. ಸೊ ಅವರಿಗೆ ಇನಿಷಿಯಲಾಗಿ ಹುಟ್ಟಿನಿಂದ ನೋಡೋದಾದರೆ ಅಲ್ಲಿ ಲೈಟ್ ಅಡೇಷನ್ಸ್ ಅನ್ನೋದು ಇರುತ್ತೆ. ಕಂಪ್ಲೀಟ್ ಬ್ರೇಕ್ ಆಗದೆ ಅಡೇಷನ್ಸ್ ಅನ್ನೋದು ಲೈಟ್ ಆಗಿರುತ್ತೆ. ಅದಕ್ಕೆ ಚಿಕ್ಕ ಮಕ್ಕಳನ್ನ ನೋಡ್ತಿದ್ರೆ ನಾವು ಅಂಗದ ಚರ್ಮನ ನಾವು ಹಿಂದೆ ಕೆಳೆದಾಗೆಲ್ಲ ಎಳೆಯೋ ಪ್ರಯತ್ನ ಮಾಡಿದರೆ ಅಂಟ್ಕೊಂಡಂಗಿರುತ್ತೆ ಪೂರ್ತಿಯಾಗಿ. ಸೊ ಚಿಕ್ಕವರಿದ್ದಾಗ ಸ್ನಾನ ಮಾಡಿಸುವಾಗ ಆ ಅಂಟ್ಕೊಂಡಿರೋದನ್ನ ಬ್ರೇಕ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡು ಹಿಂದಕ್ಕೆ ಮುಂದಕ್ಕೆ ಮಾಡ್ತಾ ಅಲ್ಲಿರೋ ಏರಿಯಾನ ಶುಭ್ರ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ ಅಂದರೆ ಈ ಅಂಟ್ಕೊಂಡಿರೋದು ಹಾಗೆ ಇದ್ದು ಅಲ್ಲೇ ಉಳಿಯೋದ್ರಿಂದ ಆ ಅಂಟಿರೋದು ಹಾಗೆ ಸ್ಟ್ರಾಂಗ್ ಆಗೋಗಿ ಫ್ಯೂಚರ್ನಲ್ಲಿ ದೊಡ್ಡವರಾದ ಮೇಲೆ ಆ ಅಂಟ್ಕೊಂಡಿರೋದು ಹಾಗೆ ಉಳ್ಕೊಬಿಡೋದು, ಹೀಗೆ ತುಂಬ ಜನರಲ್ಲಿ ನಾವು ನೋಡ್ತಿರ್ತೀವಿ. ಸೊ ಚಿಕ್ಕ ಮಕ್ಕಳಿಗೆ ಕೆಲವರಿಗೆ ಗಮನಿಸಿದ್ರೆ ಹಿಂದೆ ಕೇಳುವಾಗ ಬೆಳ್ಳಗಿನ ಅಂಟಂಟಾದ ಪದಾರ್ಥಗಳನ್ನ ನಾವು ಗಟ್ಟಿಯಾಗಿ ಅಂಟಿಕೊಂಡಿರೋದನ್ನು ಕೂಡ ನೋಡ್ತಿರ್ತೀವಿ. ಸ್ವಲ್ಪ ಹಿಂದೆ ಕೇಳಿತಿದ್ದಂಗೆ ಬೆಳ್ಳಗಿನ ಏನೋ ಪದಾರ್ಥ ಬರ್ತಿದ್ದಂಗೆ ಅದು ಕಿವು ಇರಬೇಕು ಅಂತ ತುಂಬ ಜನ ಭಯಪಡ್ತಾರೆ. ಅಷ್ಟೇ ಅಲ್ಲದೆ ತುಂಬ ಜನ ಚಿಕ್ಕ ಮಕ್ಕಳನ್ನ ಗಮನಿಸಿದ್ರೆ ಈ ಚರ್ಮ ಏನಿದೆ ಅದು ಹತ್ರ ಆಗೋಗಿರೋದ್ರಿಂದ ಈ ಚರ್ಮ ಅನ್ನೋದು ಹತ್ರ ಬಂದಿರೋದ್ರಿಂದ ಇದು ಚಿಕ್ಕ ಪಿನ್ ಪಾಯಿಂಟ್ ಮಾತ್ರನೇ ಓಪನ್ ಆಗಿರುತ್ತೆ. ಎಲ್ಲೆಂದರೆ ಈ ಕೊನೆಯಲ್ಲಿ ಒಂದು ಪಿನ್ ಗುಂಡು ಸೂಜಿ ಹೆಡ್ ಪಿನ್ ಎಷ್ಟಿರುತ್ತೋ ಅಷ್ಟೇ ಚರ್ಮ ಓಪನ್ ಕಾಣಿಸ್ತಿರುತ್ತೆ. ಅಷ್ಟಕ್ಕಿಂತ ಹೆಚ್ಚು ನೋಡೋಕ್ಕಾಗಲ್ಲ ನಾವು ಒಳಗೆ. ಒಂದು ವೇಳೆ ಮೂತ್ರ ಮಾಡುವಾಗಲೂ ಸಹ ವಿಪರೀತವಾದ ಒತ್ತಿ ಒತ್ತಿ ಮಾಡುವಂಥದ್ದು, ಇಲ್ಲಾಂದರೆ ಮಾಡಿದಾಗೆಲ್ಲ ಮಗು ಕ್ರೈ ಅಳೋದು, ಕಿರ್ಚೋದು, ಈ ಥರದ್ದೆಲ್ಲ ನೋಡ್ತೀವಿ. ಸೊ ಈ ಮೂತ್ರ ಮಾಡಿದಾಗೆಲ್ಲ ಈ ಮೂತ್ರ ಎಲ್ಲ ಇದರಲ್ಲೇ ಉಳಿದೋಗಿ ಒಂದು ಬಲೂನ್ ರೀತಿಯಾಗಿ ಹೀಗೆ ಹುಬ್ಬೋಗುತ್ತೆ. ಬಲೂನ್ ರೀತಿ ಉಬ್ಬೋಗಿ ಇದರಲ್ಲಿ ಮೂತ್ರ ಎಲ್ಲ ಸ್ಟಕ್ ಆಗೋದನ್ನು ನಾವು ನೋಡ್ತಿರ್ತೀವಿ. ಮೂತ್ರ ಎಲ್ಲ ಸ್ಟಕ್ ಆಗೋಗಿ ನಂತರ ಮೆಲ್ಲಗೆ ಹನಿ ಹನಿಯಾಗಿ ಸೋರಿ ಅದ ಮೇಲೆ ಎಂಟಿ ಆಗೋದನ್ನು ನಾವು ನೋಡ್ತೀವಿ. ಸೊ ಎಂಟಿ ಆದಮೇಲೂ ಕೂಡ ಉಳಿದೋಗಿ ಇಲ್ಲೇ ಮೂತ್ರ ಎಲ್ಲ ಉಳಿದೋಗೋದ್ರಿಂದ ಇದರಲ್ಲಿರೋ ಇನ್ಫೆಕ್ಷನ್ಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ ಮತ್ತೆ ಒಳಗೆ ಹೋಗಿ ರಿವರ್ಸ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದಕ್ಕೆ ತುಂಬ ಕಾರಣಗಳನ್ನು ನೋಡಿಕೊಂಡ್ರೆ ತುಂಬ ಮೇಲ್ನೋಟಕ್ಕೆ ಕಾಣೋ ಕಾರಣಗಳೇನೆಂದರೆ ಫೈಮೋಸಿಸ್ ಅಂತೀವಿ. ಸೊ ಇಂಥ ಮಕ್ಕಳಿಗೆ ಏನಾಗುತ್ತೆ ಅಂದರೆ ರಿಕರೆಂಟಾಗಿ ಬಲೂನ್ ಲಾಕ್ ಆಗೋಗಿ ರಿಕರೆಂಟಾಗಿ ಇನ್ಫೆಕ್ಷನ್ಸ್ ಬರೋದು, ರಿಕರೆಂಟಾಗಿ ಫೀವರ್ ಬರೋದು, ಇಂಥದ್ದೆಲ್ಲ ನೋಡ್ತೀವಿ. ಸೊ ಇವೆಲ್ಲದಕ್ಕೂ ಶಸ್ತ್ರಚಿಕಿತ್ಸೆ ಒಂದೇ ಮಾರ್ಗ. ಈ ಸ್ಟೇಜ್ನಲ್ಲಿ ಬಲೂನಿಂಗ್ ಆಗುತ್ತೆ, ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡಾಗ ನಾವು ಆ ರೋಗನ ಡಿಸೀಸ್ನ ನಾವು ಡಯಾಗ್ನೈಸ್ ಮಾಡಿಸ್ಕೋಬೋದು. ಇದನ್ನೇ ನಾವು ಫೈಮೋಸಿಸ್ ಅಂತೀವಿ. ಚಿಕ್ಕ ಮಕ್ಕಳಲ್ಲಿ ತುಂಬ 100 ಮಕ್ಕಳನ್ನು ನೋಡಿದರೆ 80 ಮೆಂಬರ್ಸ್ ಕಿಡ್ಸ್ ಚಿಕ್ಕ ಮಕ್ಕಳು ಈ ಫೈಮೋಸಿಸ್ ಪ್ರಾಬ್ಲಮ್ನಿಂದ ಸಫರ್ ಆಗ್ತಿರ್ತಾರೆ. ಸೊ ನಾವು ಅದಕ್ಕೆ ಹುಟ್ಟಿದ ನಂತರ ನಾವು ಹಿಂದಕ್ಕೆ ಮುಂದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ ಅಂದರೆ ಅವರು ಸ್ಲೋ ಆಗಿ ಈ ರೀತಿಯಾದ ಎಂಡ್ಗೆ ಈ ರೀತಿಯಾದ ಪದ್ಧತಿಗೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಈ ಸ್ಟೇಜ್ನಲ್ಲಿ ಕಂಪಲ್ಸರಿ ಆಪರೇಷನ್ ಮಾಡಲೇಬೇಕಾಗುತ್ತೆ. ಸೊ ಈ ಚಿಕ್ಕ ಮಕ್ಕಳು ಆಪರೇಷನ್ ಅಂತಿದ್ದಂಗೆ ತುಂಬ ಹೆದರ್ತಾರೆ. ಈ ಕುಯ್ಯೋದು ಹೊಲಿಯೋದು ಎಲ್ಲ ಇರುತ್ತಲ್ಲ, ಅನೆಸ್ಥೇಷಿಯಾ ಅಂತ ಎಲ್ಲ ಹೇಳ್ತಾರಲ್ಲ ಅಂತ ಜೋರಾಗಿ ಹೇಳ್ತಾರೆ. ಆ್ಯಂಡ್ ಹಿಡ್ಕೋಬೇಕಾಗುತ್ತಲ್ಲ ಅಂತ ತುಂಬ ಯೋಚಿಸ್ತೀವಿ. ಈ ಏಜ್ನಲ್ಲಿ ಸರ್ಜರಿ ಮಾಡ್ಬೋದಾ, ಸರ್ಜರಿ ಮಾಡಿದ್ರೆ ಮತ್ತೆ ಫ್ಯೂಚರ್ನಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆದರೂ ಅವ್ರ ಮದುವೆ ಆದಮೇಲೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ, ಮತ್ತು ಅಂಗ ಬೆಳೆಯುತ್ತಾ ಇಲ್ವಾ, ನೀವು ಅಂಗ ಕಟ್ ಮಾಡಿದರೆ ಅಂಗ ಫ್ಯೂಚರ್ನಲ್ಲಿ ಬೆಳೆಯುತ್ತಾ, ಮತ್ತೆ ಮದುವೆ ಆದಮೇಲೆ ಇವನು ಕೆಲಸಕ್ಕೆ ಬರ್ತಾನ, ಹೀಗೆ ತುಂಬ ಜನ ನನ್ನನ್ನು ಡೌಟ್ ಕೇಳ್ತಾರೆ. ಸೊ ನಾವಿಲ್ಲಿ ನೆನ್ಪಿಡ್ಕೋಬೇಕಾಗಿರೋದೇನೆಂದರೆ ಅಂಗದ ಮೇಲಿರುವ ಚರ್ಮ ಮಾತ್ರ ನಾವು ತೆಗೆದು ಹಾಕ್ತೀವಿ ಹೊರತು ಅಂಗನ ಮುಟ್ಟೋದಿಲ್ಲ. ಅಂಗದ ಮೇಲಿರುವ ಚರ್ಮನ ಮಾತ್ರ ನಾವು ಏನಂದರೆ ಎಕ್ಸ್ಟ್ರಾ ಸ್ಕಿನ್ ಇರುತ್ತೋ, ಹಾಳಾಗಿರುತ್ತೋ ಆ ಸ್ಕಿನ್ನ ಮಾತ್ರ ತೆಗೆದು ಹಾಕ್ತೀವಿ ಅಂತ. ಸೊ ಇದು ಏನು ಎಕ್ಸ್ಟ್ರಾ ಇರುತ್ತೋ ಈ ಸ್ಕಿನ್ನ ಮಾತ್ರ ನಾವು ಇಲ್ಲಿವರೆಗೂ ತೆಗೆದು ಹಾಕಬೇಕಾಗುತ್ತೆ. ಸೊ ಈ ಮಾಡೋ ಪದ್ಧತಿ ಏನಿದೆ, ನಮ್ಮ ಹತ್ರ KSR ಸ್ಟೇಪ್ಲರ್ಸ್ ಅನ್ನೋದು ಅವೈಲಬಲ್ ಆಗಿರುತ್ತೆ. ಈ KSR ಸ್ಟೇಪ್ಲರ್ನಲ್ಲಿ ಮಾತ್ರನೇ ನಮ್ಮ ಸೆಂಟರ್ನಲ್ಲಿ ಸರ್ಕಮ್ಸಿಷನ್ ಸರ್ಜರಿ ಮಾಡೋದು. ಈ ಸರ್ಜರಿ ಹೆಸರೇ ಸರ್ಕಮ್ಸಿಷನ್ ಅಂತ ಕರಿತೀವಿ. ಇದನ್ನೇ ನಾವು KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ ಅಂತೀವಿ. ಈ KSR ಸ್ಟೇಪ್ಲರ್ಸ್ ಓನ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಾಗಲಿ ಸರ್ಕಮ್ಕ್ಯೂರ್ ಸೆಂಟರ್ಸ್ನಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ. ಇದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ಸ್ ಆಗಲಿ, ಪಿನ್ಸ್ ಆಗಲಿ ಡೈರೆಕ್ಟ್ ಪೇಷಂಟ್ ಸ್ಕಿನ್ಗೆ ಟಚ್ ಆಗಲ್ಲ. ಹಾಗಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲಿ, ಕಾಂಪ್ಲಿಕೇಶನ್ಸ್ ಆಗಲಿ, ಬ್ಲೀಡಿಂಗ್ ಆಗಲಿ, ಊತ ಆಗಲಿ, ನೋವಾಗಲಿ ಇಂಥವೆಲ್ಲ ಯಾವುದೂ ಇರಲ್ಲ. ಮಕ್ಕಳಿಗೆ ಯಾಕಂದರೆ ಮಕ್ಕಳು ತುಂಬ ಚಿಕ್ಕವರು, ಹಾಗಾಗಿ ಸ್ವಲ್ಪ ನೋವಾದರೂ ಅಳೋದು, ಊಟ ಬಿಡೋದು ಇಂಥದ್ದೆಲ್ಲ ನೋಡ್ತಿರ್ತೀವಿ. ಬಟ್
KSR ಸ್ಟೇಪ್ಲರ್ನಲ್ಲಿ ಇಂಥವೆಲ್ಲ ಚೆಕ್ ಪಾಯಿಂಟ್ಸ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಯಾಕಂದರೆ ಯಾವುದೇ ಥರ ಪೇಯ್ನ್ ಆಗಲಿ, ಇಲ್ಲಾಂದರೆ ಯಾವುದೇ ಥರ ಊತ ಬರೋದಾಗಲಿ ಇಂಥವೆಲ್ಲ ನಾವು ಏನೂ ಆಗಲ್ಲ. ಯಾಕಂದರೆ ನಾವು ಅಪ್ರೋಪ್ರಿಯೇಟ್ ಸೈಜಸ್ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕಾರ್ಡೆಡ್ ಅಂದರೆ ಡಿಸ್ಪೋಸಬಲ್ ಸ್ಟೇಪ್ಲರ್ಸ್ ಬಳಸ್ತೀವಿ. ಹಾಗಾಗಿ ರಿಪೀಟೆಡ್ ಆಗಿ ಮತ್ತೆ ಇನ್ನೊಂದು ಪೇಷಂಟ್ಗೆ ಬಳಸಲ್ಲ. ಹಾಗಾಗಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಇವರಿಗೆ ಮತ್ತು ನೋಡೋದಾದರೆ ದೊಡ್ಡವರಿಗೇನೋ ಮತ್ತು ಪೆನಿಸ್ಗೆ ಕೊಡಬೇಕಾಗುತ್ತೆ, ಅಂಗಕ್ಕೆ ಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಮೈಲ್ಡ್ ಸೆಡೇಷನ್ ಕೊಟ್ಟು ಮಾಡ್ತೀವಿ. ಈ ಪ್ರೊಸೀಜರ್ ಲೆಸ್ ದ್ಯಾನ್ 5 ಮಿನಿಟ್ಸ್ ಸರ್ಜರಿ. ಇದು 5 ನಿಮಿಷದಲ್ಲಿ ನಾವು ಸರ್ಜರಿ ಕಂಪ್ಲೀಟ್ ಮಾಡ್ಬೋದು. ಸೊ 5ರಿಂದ 10 ನಿಮಿಷದವರೆಗೆ ಮಾತ್ರವೇ ಮಕ್ಕಳು ಮಲ್ಕೊಳ್ಳೋ ಹಾಗೆ ಇದನ್ನೇ ನಾವು ಶಾರ್ಟ್ GA ಆ್ಯಂಡ್ ಸೆಡೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡೋದ್ರಿಂದ ವಿತಿನ್ 2 to 3 ಅವರ್ಸ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಆ್ಯಂಡ್ 2 to 3 ಅವರ್ಸ್ನಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ಹಾಗೆ, ಪ್ರಿಕಾಷನರಿ ಮೆಷರ್ಸ್ ಏನೂ ಇಲ್ಲದೆ ಇರೋ ಹಾಗೆ ಇದಕ್ಕೆ ಇಮಿಡಿಯೇಟಾಗಿ ತಿನ್ನಿಸ್ಬೋದು. ವಾಟರ್ ಆಗಲಿ ಏನಾದರೂ ಕುಡಿಸ್ಬೋದು. ಯಾವುದೇ ಪಥ್ಯ ಆಗಲಿ, ಯಾವುದೇ ರೀತಿ ಬೆಡ್ ರೆಸ್ಟ್ ಆಗಲಿ ಏನು ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಡೇಯಿಂದನೇ ಮಗು ಯಾವಾಗಿನ ಹಾಗೆ ಆಡ್ಕೋಬೋದು, ಸ್ಕೂಲ್ಗೆ ಆಗಲಿ ಕಳಿಸ್ಬೋದು. ಇಲ್ಲಿವರೆಗೂ ಇದ್ದ ಚರ್ಮನ ತೆಗೆದು ಹಾಕಬೇಕಾಗುತ್ತೆ. ಸೊ ಇದು ಎಲಾಸ್ಟಿಕ್ ಆಗಿರುತ್ತೆ. ಹಾಗಾಗಿ ಪಿನ್ಸ್ ಅನ್ನೋದು ಈ ರೀತಿಯಾಗಿ ಇಲ್ಲಿ ಬೀಳುತ್ತೆ, ಪಿನ್ಸ್ ಅನ್ನೋದು. ಸೊ ಮಕ್ಕಳಾಗಿರೋದ್ರಿಂದ ನಾವು ಅಪ್ರೋಪ್ರಿಯೇಟ್ ಕರೆಕ್ಟ್ ಸೈಜ್ ಹಾಕಲಿಲ್ಲ ಅಂದರೆ ಒಂದೊಂದು ಸಾರಿ ಇಲ್ಲಿ ಎಡಿಮಾ ಬರೋ ಚಾನ್ಸಸ್ ಇರುತ್ತೆ. ಈ ಎಡಿಮಾ ಟೆಂಪ್ರರಿ ಎಡಿಮಾ. ಕರೆಕ್ಟ್ ಸೈಜಸ್ ಹಾಕೋದ್ರಿಂದ, ಇಲ್ಲಾಂದರೆ ಸ್ವಲ್ಪ ದೊಡ್ಡ ಸೈಜ್ ಹಾಕೋದ್ರಿಂದ ಈ ಎಡಿಮಾನ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಚಿಕ್ಕದಾಗಿಂದ ಹೀಲ್ ಆದ ನಂತರ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಕಂಪ್ಲೀಟಾಗಿ ಇದ್ರ ಮೇಲೆ ಸ್ಕಿನ್ ತೆಗಿಯೋದ್ರಿಂದ ಅವರಿಗೆ ಸೆನ್ಸೇಷನ್ ಏನಿದೆ ಅಂದರೆ ಸೆನ್ಸೇಷನ್ ಅನ್ನೋದು, ಸೆನ್ಸಿಟಿವಿಟಿ ಅನ್ನೋದು ಡೆವಲಪ್ ಆಗುತ್ತೆ. ಹಾಗಾಗಿ ಮಕ್ಕಳು ಒಂದು 2 to 3 ಡೇಸ್ವರೆಗೂ ನಮ್ಮನ್ನು ಮುಟ್ಟೋಕ್ಕೂ ಸಹ ಬಿಡಲ್ಲ ಕ್ಲೀನಿಂಗ್ಗೆ. ಬಟ್ ಅದೇ ರೀತಿಯಾಗಿ ನಾವು ಬಲವಂತವಾಗಿ ಮಾಡಿದರೂ ಸರಿ ಸೋಪ್ ನೀರಲ್ಲಿ ತೊಳೆಯೋದನ್ನು ಕಂಪಲ್ಸರಿ ಮಾಡಬೇಕಾಗತ್ತೆ. ಕೆಲವರಿಗೆ ಈ ಅಡೇಷನ್ ಫಾರ್ಮ್ ಆಗಿದ್ದರೆ, ಅಂದರೆ ಅಂಟಂಟಾದ ಪದಾರ್ಥ ಫಾರ್ಮ್ ಆಗಿದ್ದರೆ, ಈ ಅಂಟನ್ನು ನಾವು ತೆಗಿಯೋದ್ರಿಂದ ಈ ಅಂಗದ ಮೇಲೆ ಕೂಡ ಸ್ವಲ್ಪ ಆಗಾಗ ಕೆಂಪಾಗೋದು, ಪ್ಯಾಚ್ ರೀತಿ ಆಗೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಇದೆಲ್ಲ ಟೆಂಪ್ರರಿ ಇಶ್ಯೂಸ್. ಒನ್ಸ್ ಈ ಚಿಕ್ಕ ಮಕ್ಕಳಿಗೆ 5 to 7 ಡೇಸ್ನಲ್ಲಿ ಈ ರಿಂಗ್ ಕೂಡ ಬಿದ್ದು ಹೋಗೋ ಅವಕಾಶ ಇರುತ್ತೆ. ಮಕ್ಕಳಿಗೆ ಇಮ್ಯುನಿಟಿ ಪವರ್ ಹೆಚ್ಚಿರೋದ್ರಿಂದ ಹೀಲಿಂಗ್ ಪೀರಿಯಡ್ ಕೂಡ ತುಂಬ ಫಾಸ್ಟ್ ಆಗಿರುತ್ತೆ. ಈವನ್ ಪಿನ್ಸ್ ಕೂಡ 6 to 7 ಡೇಸ್ನಲ್ಲಿ ಬಿದ್ದು ಹೋಗೋ ಅವಕಾಶ ಇರುತ್ತೆ. ಜಾಗರೂಕತೆಯಾಗಿ ನೋಡಿಕೊಂಡ್ರೆ ಒಳ್ಳೆ ಕ್ಲೀನಿಂಗ್ ಕೂಡ ಜಾಗರೂಕತೆಯಾಗಿ ಮಾಡ್ಕೊಂಡಿದ್ದೆ ಆದರೆ 7 to 8 ಡೇಸ್ನಲ್ಲಿ ಪಿನ್ ಬಿದ್ದೋಗಿ ಫ್ರೀ ಆಗೋಗ್ತಾರೆ. ಸೊ ಫಸ್ಟ್ 3 ಡೇಸ್ನಲ್ಲಿ ಮಾತ್ರ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದರಿಂದ ನಮ್ಮನ್ನು ಮುಟ್ಟೋಕ್ಕೂ ಕೊಡದೆ ಹಠ ಮಾಡ್ತಿರ್ತಾರೆ. ಬಟ್ ಅಲ್ಟಿಮೇಟ್ ಆಗಿ ನೋಡ್ಕೊಳ್ಳೋದಾದರೆ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು ಈ KSR ಸ್ಟೇಪ್ಲರ್ಸ್ನಲ್ಲಿ ಸಿಗುತ್ತೆ. ಸೊ ಮಕ್ಕಳಿಗೆ ಯಾರಿಗಾದರೂ ಈ ರೀತಿಯಾದ ಇಶ್ಯೂಸ್ ಏನಾದರೂ ಇದ್ದರೆ ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಆವಾಗಿನ ಹಾಗೆ ಸರ್ಜಿಕಲ್ ತುಂಬ ಫಾಸ್ಟ್ ಪರಿಕರಗಳು ಅವೈಲೇಬಲ್ ಇದೆ ಈಗ. KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಬಳಸಿ ಮಾಡಿಸ್ಕೊಂಡ್ರೆ ಮಗುವನ್ನು ನಾವು 2 ಅವರ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಆ್ಯಂಡ್ 7 to 8 ಡೇಸ್ನಲ್ಲಿ ಅವರು ಕಂಪ್ಲೀಟ್ ರಿಕವರಿ ಅನ್ನೋದು ಸಾಧ್ಯ ಆಗುತ್ತೆ. ಸೊ ನಿಮಗೂ ಇದೇ ಥರ ಕಂಪ್ಲೇಂಟ್ಸ್ ಇದ್ದರೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಆರ್ ಸರ್ಕಮ್ ಕ್ಯೂರ್ ಸೆಂಟರ್ಸ್ನಲ್ಲಿ ನಾನು ಅವೈಲೇಬಲ್ ಇರ್ತೀನಿ. ತಪ್ಪದೇ ನನ್ನನ್ನು ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.